ನಿಮ್ದು ಡ್ರೆಸ್ ಕೋಡ್ ಮ್ಯಾಚ್ ಆಗಿದೆ. ಓ ಮೈ ಗಾಡ್, ನೀನ್ ಇಲ್ಲ ಅಂದ್ರೆ ಯಾಕೆ ನಾನು ಡಿಸ್ಟರ್ಬ್ ಆಗ್ತಾ ಇದ್ದೀನಿ? ಏನೇ ಮೋಡಿ ಮಾಡಿದ್ಯಾ ನೀನು? ನೋ, ನೋ ಸಿದ್ಧಾರ್ಥ್ ಚತುರ್ವೇದಿ, ಯಾವತ್ತಿದ್ರು ನೀನ್ ನಿನ್ ಕಂಟ್ರೋಲ್ ಅಲ್ಲೇ ಇರಬೇಕು. ಇವಳು ಇವತ್ತಲ್ಲ ನಾಳೆ ನಿನ್ನಿಂದ ದೂರ ಹೋಗೋಳೆ, ಆದ್ರೆ ನನ್ನ ನಿಸರ್ಗ ಅವಳು ಸಿಗ್ತಾಳೆ. ಅವಳು ಸಿಗೋವರೆಗೂ ಸ್ವಲ್ಪ ನಾನು ಕಂಟ್ರೋಲ್ ಆಗಿರ್ಬೇಕು. ಆದ್ರೂ ಒಂದೊಂದ್ಸಲಿ ಅನ್ಸುತ್ತೆ ಇವಳು ತೋರ್ಸೋ ಪ್ರೀತಿ ಮುಂದೆ ನಾನು ಎಲ್ಲಿ ಸೋತೋಗ್ಬಿಡ್ತೀನೋ ಅಂತ. ಇಲ್ಲ, ನಾನು ಸೋಲ್ಬಾರ್ದು. ಅಲ್ಲ ಕಣ್ರೋ, ಕಾಲೇಜ್ ಶುರುವಾಗಿ 15 ದಿವಸ ಆಯ್ತು. ಇನ್ನ ಕಾಲೇಜ್ ಕಡೆ ಮುಖ ಕೂಡ ಹಾಕಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ ನೀವು? ಸರ್ ಅದು ಏನಿಲ್ಲ ಸರ್, ಬೇಗ ಬಂದ್ರೆ ಏನ್ ಮಜಾ ಇರುತ್ತೆ, ಅದಕ್ಕೆ ಒಂದ್ 2 ದಿವಸ ಲೇಟ್ ಆಗಿ ಹೋಗೋಣ ಅಂತ. ಅಲ್ಲಪ್ಪ, ಆಗ್ಲೇ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆಲ್ಲ ತಯಾರಿ ನಡೆಸ್ತಾವ್ರೆ ಲೆಕ್ಚರರ್ಸ್. ನೀವು ನೋಡಿದ್ರೆ ಇನ್ನ ಇವಾಗ ಬರ್ತಾ ಇದ್ದೀರಾ. ಪರವಾಗಿಲ್ಲ ಬಿಡ್ರಿ ಸರ್, ಹೆಂಗೋ ಒಂದ್ ಪಾಸ್ ಆಗ್ಬಿಡ್ತೀವಿ. ಒಂದು ಗುರಿ ಇರ್ಬೇಕಪ್ಪ. ಏನೇ ಮಾಡ್ಬೇಕಾದ್ರೂ ಒಂದ್ ಗುರಿ ಇರ್ಬೇಕು. ಅದೇ ಇಲ್ಲ ಅಂತಂದ್ರೆ ಮನುಷ್ಯ ಜನ್ಮನೇ ವೇಸ್ಟ್. ಸರಿ ಬಿಡ್ರಿ ಸರ್, ಇವಾಗ ಬಂದಿದೀವಲ್ಲ, ಇನ್ಯಾವತ್ತು ರಜಾನೇ ಹಾಕಲ್ಲ, ಸರಿನಾ? 100% ಇರ್ಬೇಕಪ್ಪ ಅಟೆಂಡೆನ್ಸ್. ಆಲ್ರೆಡಿ ನೀವು 15 ದಿವಸ ರಜಾ, ಎಲ್ಲಿ ಬರುತ್ತೆ 100% ಅಟೆಂಡೆನ್ಸ್ ಹೇಳಿ? ಆಯ್ತು ಬಿಡಿ ಸರ್. ಸರ್, ಯಾರಾದ್ರೂ ಲೆಕ್ಚರರ್ ಜಾಯ್ನ್ ಆಗಿದ್ದಾರೆ ಹೊಸದಾಗಿ? ಹೌದಪ್ಪ, ಜಾಯ್ನ್ ಆಗಿದ್ದಾರೆ. ಯಾರಾದ್ರೂ ಏನಪ್ಪಾ, ಪಾಠ ಕೇಳ್ಬೇಕಷ್ಟೇ ತಾನೇ. ಜೆಂಟ್ಸ್ ಮಾಡಿದ್ರೇನು, ಲೇಡೀಸ್ ಮಾಡಿದ್ರೇನು? ಹಂಗಲ್ಲ ಸರ್, ನಾವೀ ಕಾಲೇಜಿಗೆ ಹೊಸದ್ರಲ್ವಾ, ಎಷ್ಟ್ ಜನ ಲೆಕ್ಚರರ್ಸ್ ಯಾರ್ಯಾರು ಹೆಂಗಿರ್ತಾರೋ ಒಂದ್ಸಲಿ ನೋಡ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿತ್ತು. ದಿನಾ ಕಾಲೇಜಿಗೆ ಬಾ ಫಸ್ಟ್, ಎಲ್ಲ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್ ಪದ್ಮನಾಭ್ ಸರ್. ಲೋ ಮಚ್ಚ, ನೋಡು ಯಾರು ಹುಡುಗಿ ಸಖ ತಗೊಳೆ. ಲೇ, ನಮ್ ಲೆಕ್ಚರರ್ ಹೋಗಿ ಮಾತಾಡ್ತಾವ್ರು. ಗುಡ್ ಮಾರ್ನಿಂಗ್ ಅದೀಪ್ತಿ ಮೇಡಮ್. ಲೋ ಮಗ, ಹುಡುಗಿ ಅಲ್ವೋ ಮೇಡಮ್. ಮೇಡಮ್ ಆದ್ರೆ ಏನು, ಮೇಡಮ್ ಸಖತ್ತಾಗಿದ್ದಾರೆ. ಮೇಡಮ್, ಟರ್ಮ್ 1 ಪೇಪರ್ ಎಲ್ಲ ರೆಡಿ ಇದೆಯಾ, ಇಲ್ಲ ಇನ್ನ ಬಾಕಿನಾ? ಸರ್ ರೆಡಿನೇ ಇದೆ, ಆದ್ರೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡಬೇಕಾಗಿತ್ತು. ಇನ್ನೊಂದ್ಸರಿ ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತೀನಿ ಸರ್. ಓಕೆ ಮೇಡಮ್, ಇನ್ನ 2 ಡೇಸ್ ಟೈಮ್ ಇದೆ ಬಿಡಿ, ಆರಾಮಾಗಿ ಸಬ್ಮಿಟ್ ಮಾಡಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಯಾವ ಇಯರ್ ಸ್ಟೂಡೆಂಟ್ ನೀನು? ನಾನು ಕ್ಯಾಂಪಸ್ ಅಲ್ಲಿ ನೋಡ್ಲಿಲ್ವಲ್ಲ ನಿನ್ನ. ಮೇಡಮ್, ನಾನು ಫಸ್ಟ್ ಇಯರ್, ಇವತ್ತು ಫಸ್ಟ್ ಕಾಲೇಜ್ ಜಾಯ್ನಿಂಗು. ಹೌದಾ? ಕಾಲೇಜ್ ಸ್ಟಾರ್ಟ್ ಆಗಿ ಆಲ್ರೆಡಿ 15-20 ಡೇಸ್ ಆಯ್ತು. ಇವಾಗ ಬಂದ್ರೆ ಹೆಂಗಪ್ಪ ನೀವು? ಮೇಡಮ್, ಅದು ಮನೇಲಿ ತುಂಬಾ ಪ್ರಾಬ್ಲಮ್ ಮೇಡಮ್, ಅದಕ್ಕೆ ಬರಕ್ಕಾಗಿಲ್ಲ. ಏನಾದ್ರೂ ಡೌಟ್ ಇದ್ರೆ ನಿಮ್ಮ ಹತ್ರ ಕೇಳ್ತೀನಿ, ದಯವಿಟ್ಟು ಸಾಲ್ವ್ ಮಾಡ್ತೀರಾ ಮೇಡಮ್, ಪ್ಲೀಸ್ ಮೇಡಮ್. ಆಯ್ತು, ಏನಾದ್ರೂ ಡೌಟ್ ಇದ್ರೆ ಕೇಳು, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ? ಥ್ಯಾಂಕ್ ಯು ಮ್ಯಾಮ್. ಓಕೆ, ಇಟ್ಸ್ ಓಕೆ. ಮ್ಯಾಮ್, ನೀವು ಫಸ್ಟ್ ಇಯರ್ಗೂ ಕ್ಲಾಸ್ ತಗೋತೀರಾ ಮ್ಯಾಮ್? ಹೌದು, ಫಸ್ಟ್ ಇಯರ್ಗೂ ಕ್ಲಾಸ್ ತಗೋತೀನಿ, ಸೆಕೆಂಡ್ ಇಯರ್ಗೂ ತಗೋತೀನಿ, ಥರ್ಡ್ ಇಯರ್ ಫೈನಲ್ ಇಯರ್ಗೂ ಕ್ಲಾಸ್ ತಗೋತೀನಪ್ಪ. ಓಕೆ ಮ್ಯಾಮ್. ಲೋ ಮಚ್ಚ, ಎಷ್ಟೋ ಧೈರ್ಯ ನಿಮ್ಗೆ. ಅಲ್ಲ, ಇವತ್ತು ನೋಡಿದ್ಯಾ ಮ್ಯಾಮ್ನ, ಹಂಗೆ ಹೋಗಿ ಮಾತಾಡ್ಸಿದ್ಯಲ್ಲೋ. ಆದ್ರೂ ಮಚ್ಚ, ಮೇಡಮ್ ನೋಡು ಎಷ್ಟು ಚೆನ್ನಾಗವ್ರೆ ಅಂತ. ಹಿಂಗೆ ಇದ್ಬಿಡ್ಲಪ್ಪ, ನಮ್ ಕಾಲೇಜ್ ಪೂರ್ತಿ ಲೇಡೀಸ್ ಲೆಕ್ಚರರೇ ಇದ್ರೆ ಚೆನ್ನಾಗಿರುತ್ತೆ. ಆದ್ರೂ ಈ 20 ಡೇಸ್ ಬರ್ದಂಗೆ ತುಂಬಾ ಮಿಸ್ ಮಾಡ್ಕೊಂಡ್ವಿ ಕಣ ಮಚ್ಚ. ಬೆಲ್ಲಾಗಿದ್ ಕೇಳಿಸ್ಲಿಲ್ವಾ? ಎಲ್ಲ ಕ್ಲಾಸ್ ಒಳಗ್ ನಡೀರಿ. ಹಾ ಸರ್, ಹೊರಟ್ವಿ. ನಡಿಯೋ ಮಚ್ಚ, ಲೆಕ್ಚರರ್ ಬಂದ್ರು. ನಡಿ ನಡಿ. ಎಲ್ಲಿ ನಿಸರ್ಗ ಕಾಣಿಸ್ಲೇ ಇಲ್ಲ ಕ್ಯಾಂಪಸ್ ಅಲ್ಲಿ, ಇಲ್ಲೂ ಇಲ್ಲ. ಮೇ ಬಿ ಕ್ಲಾಸ್ ಅಲ್ಲಿ ಕೂತಿರ್ತಾಳೆ. ಅರೆ, ಕ್ಲಾಸ್ ಅಲ್ಲೂ ಇಲ್ಲ, ಎಲ್ಲೋಗಿರ್ಬೋದು ಇವಳು? ಎಲ್ಲ ಕಾಲೇಜಿಗೆ ಬಂದ್ಲಾ ಇಲ್ವಾ? ಯಾರು ಅಬ್ಸೆಂಟ್ ಆಗಿಲ್ಲ ತಾನೆ? ಸರ್, ಅದು ಸಿಂಧು ಮತ್ತೆ ನಿಸರ್ಗ ಇಬ್ರು ಅಬ್ಸೆಂಟ್. ಫಸ್ಟ್ ಟರ್ಮ್ ಎಕ್ಸಾಮ್ ಬರ್ತಿದೆ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇರಬೇಕು. ಓಕೆ ಓಕೆ, ಎಸ್ಟರ್ಡೇ ಕ್ಲಾಸ್ ಅರ್ಥ ಆಗಿದ್ರೆ ವಿ ಗೋ ಟು ಅಹೆಡ್ ಟು ಎಕ್ಸ್ಪ್ಲೈನ್ ನೆಕ್ಸ್ಟ್ ಚಾಪ್ಟರ್. ಎಸ್ ಸರ್. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಪ್ಪ, ಇಷ್ಟು ದಿವಸ ಆದ್ಮೇಲೆ ಇವತ್ತು ಕಾಣಿಸ್ಕೊತಾ ಇದ್ದೀರಾ ಬಾಯ್ಸ್. ಸರ್, ಅದು ಇವತ್ತರೆಗೂ ಆಗಿರೋ ಪಾಠ ಯಾವ್ದು ನಮ್ಗೆ ಗೊತ್ತಿಲ್ಲ, ನೀವು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಓಹೋ, ಇವತ್ತು ಬಂದಿದ್ದೀರಾ ತಾವು ಮಹಾನ್ ಭಾವರು. ನಿಮಗೋಸ್ಕರ ನಾನು ಮತ್ತೆ ಪಾಠನ ಮೊದಲಿಂದ ಹೇಳ್ತೀನಿ. ಅದು ಮುಗಿಯೋಷ್ಟೊತ್ತಿಗೆ ಇನ್ನೂ ಒಂದು 3 ತಿಂಗಳು ಆಗುತ್ತೆ. ಅದಾದ್ಮೇಲೆ ಎಕ್ಸಾಮ್ ತಗೊಳ್ಳೋಣ, ಓಕೆನಾ? ಸರ್, ಅದು ನಾವು ಆಬ್ಸೆಂಟ್ ಆಗಿದ್ವಲ್ಲ. ಹೌದಪ್ಪ, ನೀನ್ ಆಬ್ಸೆಂಟ್ ಆಗಿದ್ದೆ ಸರಿ. ಯಾಕೆ ಆಬ್ಸೆಂಟ್ ಆದೆ? ಏನೋ 1 ದಿವಸ ಓಕೆ, 2 ದಿವಸ ಓಕೆ, 15 20 ದಿವಸ ಆಬ್ಸೆಂಟ್ ಆಗ್ಬಿಟ್ರೆ ಪೂರ್ತಿ ಸಿಲೆಬಸ್ ನಾವು ಮತ್ತೆ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಹೇಳು. ಏನಾದ್ರೂ ಡೌಟ್ ಇದ್ರೆ ಸ್ಟಾಫ್ ರೂಮ್ ಬಾ, ಕ್ಲಿಯರ್ ಮಾಡ್ತೀನಿ. ಓಕೆ ಓಕೆ ಸರ್. ಯಾಕೆ ಇವಳು ಬರ್ಲಿಲ್ಲ ಕಾಲೇಜ್ಗೆ? ಅಲ್ಲ, ಅಮ್ಮನ ಮನೆಗೆ ಹೋಗಿದ್ದೀನಿ ಅಂದ್ಬಿಟ್ಟು ಕಾಲೇಜಿಗೆ ಬರೋದ್ ಬಿಟ್ಟಿದ್ದಾಳೆ. ಏನ್ ಮಾಡೋದು? ನೆನ್ನೆಯಿಂದ ವೇಟ್ ಮಾಡ್ತಾ ಇದ್ದೆ ಅವಳ ಹತ್ರ ಮಾತಾಡ್ಬೇಕು ಅಂತ. ಇವತ್ ನೋಡಿದ್ರೆ ಕಾಲೇಜ್ಗೆ ಬಂದಿಲ್ಲ, ಇಡಿಯಟ್. ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಇವಳಿಗೆ. ಏನ್ ಮಾಡ್ಲಿ? ಅವಳ ಮನೆಗೆ ಹೋಗಿ ಬರ್ಲಾ? ಅವ್ರ ಮನೆಗೆ ಹೋದ್ರೆ ಏನಂತ ಹೇಳಿ ಅವಳಿಗೆ? ಏನಕ್ಕೆ ಬಂದ್ರಿ ಅಂದ್ರೆ? ಅರೆ, ಅದ್ರಲ್ಲೇನಿದೆ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆಯಲ್ವಾ, ಯಾಕೆ ಕಾಲೇಜಿಗೆ ಬರ್ಲಿಲ್ಲ ಅಂತ ಕೇಳಕ್ ಬಂದೆ ಅಂತೀನಿ. ಏನ್ ಸಿದ್ಧಾರ್ಥ್ ಸರ್, ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಾದ್ರೂ ಸಮಸ್ಯೆನಾ? ನೋನು, ಆತರ ಏನಿಲ್ಲ ಸರ್. ಗುಡ್ ಮಾರ್ನಿಂಗ್ ಸಿದ್ಧಾರ್ಥ್ ಸರ್. ಗುಡ್ ಮಾರ್ನಿಂಗ್ ಅದೀಪ್ತಿ ಮೇಡಮ್. ಸಿದ್ಧಾರ್ಥ್ ಸರ್, ನಿಮ್ದು ಕ್ವೆಶ್ಚನ್ ಪೇಪರ್ ಎಲ್ಲ ರೆಡಿ ಆಗಿದೆಯಾ? ಕ್ವೆಶನ್ ಪೇಪರಾ? ಓ ಮೈ ಗಾಡ್, ಸಾರಿ ಮೇಡಮ್, ನಾನು ಮರ್ತೇ ಹೋದೆ ಆಕ್ಚುಲಿ. ಇನ್ನು ಎಷ್ಟು ಟೈಮ್ ಇದೆ? ಇನ್ನ 2 ಡೇಸ್ ಅಷ್ಟೇ ಸರ್ ಇರೋದು. ಮತ್ತೆ ಸಬ್ಮಿಟ್ ಮಾಡ್ಬೇಕು, ಮತ್ತೆ ಹೆಂಗ್ ಮಾಡ್ತೀರಿ? ಓ ಕಮಾನ್ ಸರ್, ಏನಿರುತ್ತೆ? 100 ಮಾರ್ಕ್ಸ್ ಕ್ವೆಶನ್ ಪೇಪರ್ ತಯಾರು ಮಾಡೋದೇನು ಅಷ್ಟು ಕಷ್ಟನಾ? ಇವಾಗೆ ಮಾಡ್ತೀನಿ ಮಿನಿಟ್ಸ್ ಅಲ್ಲಿ. ಆದ್ರೂ ಸರ್, ಅದಕ್ಕೆ ಟೈಮ್ ತಗೊಳತ್ತಲ್ವಾ? ವಾಟ್ ಟೈಮಾ? ಪದ್ಮನಾಭ್ ಸರ್, ಸಿದ್ಧಾರ್ಥ್ ಚತುರ್ವೇದಿ ಹಿಯರ್. ಮನಸ್ ಮಾಡಿದ್ರೆ 5-10 ಮಿನಿಟ್ಸ್ಗೆ ನಿಮ್ಗೆ ಕ್ವೆಶನ್ ಪೇಪರ್ ತಯಾರು ಮಾಡ್ಕೊಡ್ತೀನಿ. ಎಸ್, ಯು ಆರ್ ರೈಟ್ ಸಿದ್ಧಾರ್ಥ್. ನೀವು ಮನಸ್ಸು ಮಾಡ್ಬೇಕಷ್ಟೇ, ಏನಾದ್ರೂ ಮಾಡ್ತೀರಾ. ಓಕೆ ಆದಿತ್ಯ ಮೇಡಮ್, ನಿಮ್ದು ಪೇಪರ್ ತಯಾರಾಗಿದ್ರೆ ಸಬ್ಮಿಟ್ ಮಾಡ್ಬಿಡಿ ನಾಳೆನೆ.
ಸಿದ್ಧಾರ್ಥ್ ಸರ್ದು ಅವ್ರು ಮಾಡಿದಾದ್ಮೇಲೆ ನೋಡೋಣ. ಓಕೆ. ಓಕೆ ಸರ್, ಶ್ಯೂರ್. ಸಿದ್ಧಾರ್ಥ್, ಇಫ್ ಯು ಡೋಂಟ್ ಮೈಂಡ್ ನಿಮ್ ಪೇಪರ್ಸ್ ನಾನು ಕ್ರಿಯೇಟ್ ಮಾಡ್ಕೊಡ್ಲಾ? ನೋ 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 ಅದಿತಿ ಮೇಡಮ್, ಥ್ಯಾಂಕ್ಸ್ ಫಾರ್ ದ ಕನ್ಸರ್ನ್, ಬಟ್ ನನ್ನ ಕೆಲಸ ನಾನೇ ಮಾಡ್ತೀನಿ. ನನ್ನ ಕೆಲಸ ಯಾರು ಮಾಡೋದು ಇಷ್ಟ ಆಗಲ್ಲ ನಂಗೆ. ಅದು ಗೊತ್ತಿರೋದೇ ಅಲ್ವಾ ಸಿದ್ಧಾರ್ಥ್? ಸಿದ್ಧಾರ್ಥ್, ನೀನು ಮದ್ವೆ ಆಗಿದ್ಯಂತೆ? ಹೌದು ಅದಿತಿ ಮೇಡಮ್, ಮದ್ವೆ ಆಗಿದೆ. ಮತ್ತೆ ನಿಮ್ ಮಿಸ್ಸಸ್ ಏನ್ ಮಾಡ್ತಿರ್ತಾರೆ? ಅವರು ನನ್ನ ಜೊತೆಲೇ ಇರ್ತಾರೆ. ವಾಟ್, ನಿಮ್ ಜೊತೆ ಅಲ್ಲ ಅಂದ್ರೆ ಕಾಲೇಜ್ ಅಲ್ಲ, ಎಲ್ಲಿದ್ದಾರೆ? ನನ್ನ ಜೊತೆಲೇ ಅಂದ್ರೆ ನನ್ನ ಹಾರ್ಟ್ ಅಲ್ಲಿ, ನನ್ನ ಹೃದಯದಲ್ಲಿ ಇರ್ತಾಳೆ. ಸಿದ್ಧಾರ್ಥ್, ತುಂಬಾ ಇಷ್ಟಪಡ್ತೀರಾ ಅನ್ಸುತ್ತೆ ನಿಮ್ ಮಿಸ್ಸಸ್ ನೀವು. ಹೌದು ಅದಿತಿ ಮೇಡಮ್, ಅವಳು ಅಂದ್ರೆ ನನ್ನ ಪ್ರಾಣ. ಅವಳು ಒಂದ್ 2 ನಿಮಿಷ ನನ್ನ ಕಣ್ಣು ಕಾಣಿಸ್ಲಿಲ್ಲ ಅಂದ್ರೆ ಒದ್ದಾಡೋಗುತ್ತೆ ನನ್ನ ಮನ್ಸು. ನನ್ನ ಹೃದಯ ಅಂತೂ ಅವಳನ್ನೇ ಹುಡುಕ್ತಾ ಇರುತ್ತೆ. ಒಟ್ಟಲ್ಲಿ ನಿಮ್ ಮಿಸ್ಸಸ್ಗೋಸ್ಕರ ನೀವು ಪ್ರೇಮಿಯಾಗಿ ಬದಲಾಗಿದ್ದೀರಾ? ಹೌದು ಅದಿತಿ ಮೇಡಮ್, ನನ್ನ ಹೃದಯ ಯಾವಾಗ್ಲೂ ಅವಳನ್ನೇ ಬಯಸೋದು. ನಿಮ್ ಮಿಸ್ಸಸ್ ವೆರಿ ಲಕ್ಕಿ ಬಿಡಿ ಸಿದ್ಧಾರ್ಥ್. ಅವಳಲ್ಲ, ನಾನೇ ಲಕ್ಕಿ ಅನ್ಬೇಕು. ತುಂಬಾ ಮುಗ್ಧ ಮನಸ್ಸು ಅವಳದು. ಅದಿತಿ ಮೇಡಮ್, ಮತ್ತೆ ನೀವು ಮದ್ವೆ ಆಗಿಲ್ಲ ಅಂತ ಕೇಳ್ಪಟ್ಟೆ, ಯಾಕೆ ಮೇಡಮ್, ಏನಾಯ್ತು? ನಂದೇನ್ ಕೇಳ್ತೀರಾ ಬಿಡಿ ಸರ್. ನಾನ್ ಇಷ್ಟಪಟ್ಟಂಗೆ ಎಲ್ಲ ಆಗಿದ್ರೆ ಇಷ್ಟೊತ್ತಿಗೆ ನಾನ್ ನಿಮ್ ಮಿಸ್ಸಸ್ ಆಗಿರ್ತಿದ್ದೆ. ವಾಟ್? ಅದಿತಿ ಮೇಡಮ್, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಓಕೆ ಓಕೆ, ಕೂಲ್ ಕೂಲ್. ನಾನೇನ್ ಬೇಕಂತ ಹೇಳಿಲ್ಲ, ನೀವು ಕೇಳಿದೆ ಅಷ್ಟೇ. ಓಕೆ, ನನ್ನ ಕ್ಲಾಸ್ ಇದೆ, ನಾನು ನೋಡ್ತೀನಿ. ಹೇ ನನ್ ಪುಟ್ಟ ರಾಕ್ಷಸಿ, ಹೆಂಗೆ ಇದೆಯಾ ನನ್ನ ಬಿಟ್ಟು ನೀನು? ಅಲ್ಲ, ನಿನಗೆ ನನ್ನ ನೆನಪೇ ಆಗ್ತಾ ಇಲ್ವಾ? ಓ ಶಟ್. ಅಲ್ಲ, ನಾನು ಯಾಕೆ ಅವಳ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ? ಅಲ್ಲ, ಇದಕ್ಕೂ ಮುಂಚೆ ಅದಿತಿ ಮೇಡಮ್ ಕೇಳಿದಾಗ ನಾನು ಇವಳನ್ನ ನೆನೆಸ್ಕೊಂಡೆ ಎಲ್ಲ ಹೇಳಿದೆ. ಓ ನೋ, ನನ್ಗೇನ್ ಆಗ್ತಿದೆ? ಸಿದ್ಧಾರ್ಥ್, ಬಿ ಕಂಟ್ರೋಲ್. ನಾನು ನನ್ನ ನಿಸರ್ಗ ಬಗ್ಗೆ ಯೋಚನೆ ಮಾಡೋದ್ಬಿಟ್ಟು ಬರೀ ಇವಳ ಬಗ್ಗೆನೇ ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ? ನಾನು ಇವಳ ಬಗ್ಗೆ ಯೋಚನೆ ಮಾಡಲ್ಲ. ಛೆ, ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನಿಸ್ತಾ ಐತೆ ನಾನು. ಯಾಕಪ್ಪ ಒಂಥರ ಇದೆಯಾ? ಕರಿತಾನೆ ಇದ್ದೀನಿ, ಹಂಗೆ ರೂಮಿಗೆ ಬಂದಿದ್ಯಾ? ಏನಾಯ್ತು? ಏನಿಲ್ಲಮ್ಮ, ಏನೋ ಒಂಥರ ಆಯಾಸ. ಏನು ಆಯಾಸನ? ಯಾಕೆ, ಏನಾಯ್ತು? ಇದೇನಪ್ಪ, ಮೈ ತುಂಬಾ ಸುಡ್ತಾ ಇದೆ, ಜ್ವರ ಬಂದಂಗಿದೆ ಸಿದ್ದು. ಎದೋಳು, ಫಸ್ಟ್ ನೀ ಡ್ರೆಸ್ ಚೇಂಜ್ ಮಾಡು, ನೋಡೋಣ, ಡಾಕ್ಟರ್ ಕಾಲ್ ಮಾಡ್ತೀನಿ. ಡಾಕ್ಟರ್ ಏನ್ ಬೇಡ ಬಿಡಮ್ಮ, ಟ್ಯಾಬ್ಲೆಟ್ ಏನಾದ್ರು ತಗೋತೀನಿ, ಸರ್ ಹೋಗುತ್ತೆ. ಹಾಗೆಲ್ಲ ನೆಗ್ಲೆಕ್ಟ್ ಮಾಡ್ಬೇಡಪ್ಪ ಸಿದ್ದು. ಫಸ್ಟ್ ಡಾಕ್ಟರ್ ಹತ್ರ ಹೋಗೋಣ ಬಾ, ಇಲ್ಲ ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಇರು. ಬೇಡ ಅಮ್ಮ, ಯಾವ್ದಾದ್ರು ಪ್ಯಾರಾಸಿಟಮಾಲ್ ಹತ್ರ ಏನೋ ಒಂದು ತಗೋತೀನಿ, ಸರ್ ಹೋಗುತ್ತೆ, ಸುಮ್ನಿರು. ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೋತೀರಾ? ನೀನ್ ಹೇಳಿದ್ರೆ ಕೇಳಲ್ಲ ಕಣ, ನೀನೇ ಡಾಕ್ಟರ್ ತರ ಆಡ್ತೀಯ. ಸ್ವಲ್ಪ ಹೊತ್ತು ನಾನು ಸುಮ್ನೆ ಬಿಟ್ಬಿಡಮ್ಮ, ಏನೋ ಒಂದ್ ಮಾಡ್ತೀನಿ, ಹೋಗು. ಜ್ವರ ಜಾಸ್ತಿ ಆದ್ರೆ ನಾನೇ ಡಾಕ್ಟರ್ ಹತ್ರ ಹೋಗ್ತೀನಿ, ಓಕೆನಾ? ಸರಿ ಆಯ್ತು, ಒಂದ್ ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತೀನಿ. ಲೇ ನನ್ ಪುಟ್ಟ ರಾಕ್ಷಸಿ, ಹೆಂಗೆ ಇದೆಯಾ ನನ್ನ ಬಿಟ್ಟು ನೀನು? ಮನೆ ತುಂಬಾ ಓಡಾಡ್ಕೊಂಡಿದ್ದವಳು ಇದ್ದಕ್ಕಿದ್ದಂಗೆ ಅಮ್ಮನ ಮನೆಗೆ ಹೋಗಿದ್ದಾಳೆ. ಛೆ, ಮನೆ ತುಂಬಾ ಬೇಕು ಅಂತಿದೆ, ಖಾಲಿ ಖಾಲಿ ಅನ್ನಿಸ್ತಾ ಇದೆ ಮನೆ. ತುಂಬಾ ಹಿಂಸೆ ಆಗ್ತಿದೆ ನನಗಂತೂ. ಲೇ ನನ್ ಪುಟ್ಟ ರಾಕ್ಷಸಿ, ಹೆಂಗೆ ಇದೆಯಾ ನೀನು? ಆದಷ್ಟು ಬೇಗ ಬಾರೆ. ನಿಜವಾಗ್ಲೂ ನಂಗೆ ಒಬ್ಬನೇ ಇರಕ್ ಆಗ್ತಿಲ್ಲ ಕಣೆ. ಫೋನ್ ಮಾಡ್ಲಾ? ಬೇಡ ಬೇಡ, ಫೋನ್ ಮಾಡಿದ್ರೆ ನೀವು ನನ್ನ ಮಿಸ್ ಮಾಡ್ಕೊತಾ ಇದ್ದೀರಾ, ಅದು ಇದು ಅಂತೆಲ್ಲ ಪುರಾಣ ತೆಗಿತಾಳೆ. ಯಾವ್ದು ಬೇಡ, ಅವಳ ಪಾಡ್ಗೆ ಅವಳು ಇರ್ಲಿ. ಫಸ್ಟ್ ಆಫ್ ಆಲ್ ನಾನು ಯಾಕೆ ಮಿಸ್ ಮಾಡ್ಕೋಬೇಕು ಅವಳನ್ನ? ಇಲ್ಲ ಇಲ್ಲ, ನಾನೇನ್ ಮಿಸ್ ಮಾಡ್ಕೋತಾ ಇಲ್ಲ. ಮಾನ್ಸ್ಟರ್, ಹಾ, ಏನ್ ಇವಳು ಹಿಂಗ್ ಕಾಡ್ತಾ ಇದ್ದಾಳೆ ನನ್ನ? ಯಾವಾಗ ನಾನು ಈ ಭ್ರಮೆಯಿಂದ ಆಚೆ ಬರೋದು? ನೋನು, ಸಿದ್ಧಾರ್ಥ್ ಚತುರ್ವೇದಿ, ಬಿ ಅಲರ್ಟ್. ಏನಕ್ಕಾದ್ರೂ ಬಂದೋ ಇಲ್ಲಿಗೆ ಅನ್ನಿಸ್ತಿದೆ. ಅಪ್ಪ ಅಮ್ಮ ನೋಡಿದ್ರೆ ನಾನು ಒಬ್ಳೆ ಬಂದಿರೋ ದೊಡ್ಡ ಅಪರಾಧ ಅನ್ನೋ ತರ ನೋಡ್ತಾ ಇದಾರೆ. ಅಲ್ಲ, ಮದ್ವೆ ಆಗಿದ ತಕ್ಷಣ ಮಗಳು ಬೇರೆಯವಳಾಗ್ಬಿಡ್ತಾಳ? ಇದು ನಂದು ಮನೆನೇ ತಾನೆ, ನಾನು ಇಲ್ಲೇ ಹುಟ್ಟಿ ಬೆಳೆದು ಆಡಿ ಎಲ್ಲ ಮುಗಿಸಿದೀನಿ ಇಲ್ಲಿ. ಅದು ಬಿಟ್ಟು ಇವರು ನಿನ್ನ ಮನೆ ಅಲ್ಲ, ಅದು ನಿನ್ನ ಮನೆ ಅಂದ್ರೆ ತುಂಬಾ ಬೇಜಾರಾಗುತ್ತಪ್ಪ. ಛೆ, ಈ ಹೆಣ್ಮಕ್ಳ ಜೀವನ ಯಾರಿಗೂ ಬೇಡ. ರೀ ಸಿದ್ಧಾರ್ಥ್ ಚತುರ್ವೇದಿ, ಏನ್ರಿ ನಾನ್ ನೆನಪಾಗ್ತಿದೀನ ಇಲ್ವಾ ನಿಮ್ಗೆ? ನಾನ್ ಏನಕ್ಕೆ ನೆನಪಾಗ್ತೀನಿ ಬಿಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ನಿಮ್ ನಿಸರ್ಗ ಇದ್ದಾಳಲ್ಲ ಯಾವಳು, ಫಸ್ಟ್ ಆಫ್ ಆಲ್ ಅವಳು ಇದ್ದಾಳೋ ಇಲ್ವೋ ಗೊತ್ತಿಲ್ಲ, ಅವಳು ಹಿಂದೆ ಬಿದ್ದಿದ್ದೀರ. ಇಷ್ಟು ಸುಂದರವಾಗಿರೋ ಹೆಂಡತಿನ ಇಟ್ಕೊಂಡು ಯಾರನ್ನೋ ಹೆಂಗ್ರಿ ನೆನೆಸ್ಕೋತೀರಾ? ಅಯ್ಯೋ, ಅಲ್ಲ, ಯಾವಾಗ್ಲೂ ಮಕ್ಳಿದ್ದಾಗ ಲವ್ ಮಾಡಿದ್ರಂತೆ. ಅಯ್ಯೋ ದೇವ್ರೆ, ಅಲ್ಲ ಅದನ್ನು ಲವ್ ಅಂತಾರ ಯಾರಾದ್ರೂ? ಹೋಗ್ಲಿ ಬಿಡಿ, ನಾನಲ್ಲಿದ್ರೆ ನಿಮ್ಗೆ ತುಂಬಾ ತೊಂದರೆ ಅಲ್ವಾ? ಯಾವಾಗ್ಲೂ ಬೈತಾ ಇರ್ತೀರಾ, ಇಲ್ಲ ಜಾಸ್ತಿ ಮಾತಾಡಿದ್ರೆ ಹೊಡಿತೀರಾ. ಸೊ ಅದರಿಂದ ತಪ್ಪಿಸ್ಕೊಂಡೆ. ಇನ್ನ ಆರಾಮಾಗಿ ಒಂದ್ ವಾರ ಇಲ್ಲೇ ಇದ್ದು ಬಿಡ್ತೀನಿ. ನಿಜ ಹೇಳ ಸಿದ್ಧಾರ್ಥ ಅವ್ರೆ, ನಿಜವಾಗ್ಲು ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಗೊತ್ತಾ?
ಈಗ್ಲೇ ನಿಮ್ಮನ್ನ ನೋಡ್ಬೇಕು ಅನಿಸ್ತಿದೆ. ಆದ್ರೆ ಆದ್ರೂ ಬರಲ್ಲ ನಾನು. ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ. ನೀವಾಗ ನೀವೇ ಬರ್ತೀರೇನೋ ವೇಟ್ ಮಾಡ್ತೀನಿ. ನೀವಾಗ ನೀವೇ ಎಲ್ಲಿ ಬರ್ತೀರಾ? ಬರಲ್ಲ ಬಿಡಿ. ನಿಮ್ಗೆ ನನ್ನ ನೆನಪು ಕೂಡ ಆಗ್ತಾ ಇರಲ್ಲ ಅಲ್ವಾ? ಸುಮ್ನೆ ಹುಚ್ಚಿ ತರ ವೇಟ್ ಮಾಡೋದಷ್ಟೇ ನಾನು. ಭಗವಂತ, ಇನ್ನ ನನ್ನ ಜೀವನ ಹೆಂಗ್ ಬರ್ದಿಟ್ಟಿದ್ಯಪ್ಪ. ಕಾಲೇಜ್ ಬೇರೆ ಹೋಗಿಲ್ಲ ಇವತ್ತು. ನಾಳೆ ಹೋದ್ರೆ ಉಗಿಸ್ಕೊಳೋದ್ ಗ್ಯಾರಂಟಿ. ಸರಿ ಬಿಡು. ನನ್ ಗಂಡನೇ ತಾನೇ ಹೋಗ್ಯೋದು, ಉಗಿಸ್ಕೊತೀನಿ. ಹಲೋ ಫ್ರೆಂಡ್ಸ್, ನೀವೆಲ್ಲರೂ ವಿಡಿಯೋಸ್ ನೋಡ್ತಾ ಇದ್ದೀರಾ. ಅದಕ್ಕಾಗಿ ತುಂಬಾ ಖುಷಿ ಆಗ್ತಿದೆ ನನಗೆ. ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಲ್ಲ, ಅದೇ ಬೇಜಾರು ನಂಗೆ. ಮತ್ತೆ ಕಮೆಂಟ್ ಮಾಡಿ, ಏನಾದ್ರು ಅನ್ಸಿದ್ರೆ ಹೇಳಿ. ಮತ್ತೆ ಹೈಪ್ಸ್ ಕೊಡಿ. ಹೈಪ್ ಪಾಯಿಂಟ್ ಕೊಟ್ರೆ ನನಗೆ ವಿಡಿಯೋಸ್ ಮಾಡೋದಕ್ಕೆ ಇನ್ನೂ ಮೋಟಿವೇಶನ್ ಬರುತ್ತೆ. ಮತ್ತೆ ಹೇಗ್ ನಡೀತಾ ಇದೆ ಕತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ.